ಪಾ ದೇವ್ರೇ, ನನಗೆ ಹೀಗಾಗತ್ತೋ ಎಲ್ಲರಿಗೂ ಹೀಗಾಗತ್ತೋ ಗೊತ್ತಿಲ್ಲ. ಎಷ್ಟು ಮಾಡಿದ್ರು ಈ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ. ಬಟ್ಟೆಗಳ ರಾಶಿ ನೋಡಿದ್ರೆ ಬೇಡವೇ ಬೇಡ ಏನು ಅಂತ ಅನ್ಸುತ್ತೆ. ಏನ್ ಮಾಡೋಣ? ಅರೆ ಕಮಲತ್ತೆ, ವಾಣಿ ನೀನೇನೋ ಪತ್ತೆನೇ ಇಲ್ಲ. ಅದಕ್ಕೇನೆ ಈ ನಿನ್ ಕಮಲತ್ತೇನೆ ಕಮ್ಮಿಂಗು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಎಲ್ಲಿ ಕಮಲತ್ತೆ ನಾನ್ ಬರೋದು? ಇಲ್ಲಿ ನೋಡಿ, ಈ ಮನೆ ಕೆಲಸ, ಆಮೇಲೆ ನಮ್ಮ ಮನೆಯವ್ರ ಆಫೀಸು, ಈ ನನ್ನ ಮಕ್ಳು ಸ್ಕೂಲು, ವಾ ಭಗವಂತ, ಒಂದಾ ಎರಡ ಎಲ್ಲದನ್ನು ಹೊಂದ್ಸ್ಕೊಂಡು ನನಗೆ ಎಲ್ಲೋ ಬರಕ್ ಆಗ್ತಾ ಇಲ್ಲ. ಒಂದ್ ರೀತಿ ಈ ಮನೆನೇ ನಂಗೆ ಒಂಥರ ಜೈಲಾಗ್ಬಿಟ್ಟಿದೆ ಕಮಲತ್ತೆ. ಅದಕ್ಕೆ ನಿಮ್ಗೆ ಫೋನ್ ಮಾಡಕ್ಕೂ ಆಗಿಲ್ಲ, ನಿಮ್ ಮನೆಗ್ ಬರಕ್ಕೂ ಆಗಿಲ್ಲ. ಡೋಂಟ್ ವರಿ, ಯಾರಿಗೆ ಟೈಮ್ ಆಗುತ್ತೋ ಅವರೇ ಬಂದ್ಬಿಡೋದು, ನೋ ಪ್ರಾಬ್ಲಮ್. ಈ ನಿನ್ ಕಮಲತ್ತೆಗೆ ಇರೋದೊಂದ್ ಸನ್ನು, ಅವನು ಫ್ಲೈಯಿಂಗು, ಆಮೇಲೆ ಹಸುಬಂಡು ಗಾಡ್. ಈ ನಿನ್ ಕಮಲತ್ತೆ ಓನ್ಲಿ ಒನ್, ಅಲೋನ್. ಅದಕ್ಕೇನೆ ನನ್ಗೆ ಎಲ್ಲೆಲ್ಲಿ ಹ್ಯಾಪಿ ಆಗುತ್ತೋ ಅಲ್ಲೆಲ್ಲ ಗೋಯಿಂಗು. ಅಯ್ಯೋ ಕಮಲತ್ತೆ, ನಿಮ್ಮನ್ನ ನಿಲ್ಸೆ ಮಾತಾಡಿಸ್ತಾ ಇದ್ದೀನಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀನು ಕಾಲ್ ಮಾಡ್ದೇನೆ ನಾನು ಕಮ್ ಮಾಡಿದ್ದೀನಿ. ಈಗ ನೀನ್ ಹೇಳಿ ನಾನು ಸಿಟ್ಟಿಂಗ್ ಮಾಡ್ಬೇಕಾ? ನೋ ಪ್ರಾಬ್ಲಮ್, ಡೋಂಟ್ ವರಿ, ಸಿಟ್ ಮಾಡ್ತೀನಿ. ಕಮಲತ್ತೆ ಹೇಗಿದ್ದೀರಾ? ಓ ಹ್ಯಾಪಿ. ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದಂತೂ ಕಷ್ಟ. ನೋಡಿದಿರಲ್ಲ ನೀವು ಬಂದ ತಕ್ಷಣ ನನ್ನ ಅವಸ್ಥೆನ. ಇದೆ ವಾಷಿಂಗ್ ಮಷೀನಿಗೆ ಹಾಕು, ತೆಗಿ, ಮನೆ ಕೆಲಸ ಮಾಡು, ಅಪ್ಪ ಅದೇ ರಾಮಾಯಣ ಕಮಲತ್ತೆ. ಇರತ್ತೆ ದವ್ ಕಾಲದಲ್ಲೆಲ್ಲ ಈ ಮಷೀನು ವಾಷಿಂಗು ಇರ್ಲೇ ಇಲ್ಲ. ಏನಿದ್ರು ನಮ್ ಹ್ಯಾಂಡ್ಗಳೇ ಮಷೀನು, ಅದೇನೇ ಮಷೀನು. ಈಗಾದ್ರೂ ಪರವಾಗಿಲ್ಲ, ನಿಮಗೆಲ್ಲ ಈ ಮಷೀನ್ಗಳಾದ್ರೂ ಇದೆ. ನೀವ್ ಹೇಳೋದ್ ಕೇಳಿದ್ರೆ ಹೌದು ಅಂತ ಅನ್ಸುತ್ತೆ. ನಂಗಂತೂ ಈ ಸಂಸಾರ ಸಾಗರದಲ್ಲಿ ಈಜಿ ಸಾಕಾಗ್ ಹೋಯ್ತು. ಹಾಗಾದ್ರೆ ಸಂಸಾರನ ಸ್ಟಾರ್ಟ್ ಮಾಡೋದ್ಮೇಲೆ ಸ್ವಿಮ್ಮಿಂಗ್ ಎಲ್ಲ ಲರ್ನ್ ಮಾಡ್ಬಿಟ್ಟಿದ್ಯಾ ಅಂತಾಯ್ತು. ನಿಮಗ್ ತಮಾಷೆ, ನಿಂದೇ ಹಸ್ಬೆಂಡು, ನಿಂದೇ ಚಿಲ್ಡ್ರನ್ನು, ನಿಂದೇ ಹೌಸು, ಇನ್ನೇನಮ್ಮ ಮಾಡೋದೆ, ಏನೂ ಮಾಡಕ್ಕಾಗಲ್ಲ. ಮಾಡ್ತಾ ಹ್ಯಾಪಿ ಆಗಿರೋದು. ನಿಮಗೇನು ಎಲ್ಲ ಹೇಳ್ತೀರ, ನಿಮಗೆ ಒಳ್ಳೆ ಫ್ಯಾಮಿಲಿ, ಮಗ ಎಲ್ಲ ಅಮೇರಿಕದಲ್ಲಿ ಇದ್ದಾನೆ, ಹಾಗಾಗಿ ನೀವು ಹೇಳ್ತೀರ. ಇದು ಕರೆಕ್ಟ್. ನನಗೆ ಆ ಗಾಡ್ ಬ್ಲೆಸ್ಸಿಂಗ್ ಇಂದ ಒಳ್ಳೆ ಎಲ್ಲ ಫ್ಯಾಮಿಲಿ ಸಿಕ್ಕಿದ್ಯಮ್ಮ. ಒಳ್ಳೆ ಸನ್ನು ಇನ್ ಅಮೇರಿಕಾ, ಆಮೇಲೆ ನಂದು ಸೊಸೆನೂ ಅಷ್ಟೇ. ಮಾರ್ನಿಂಗು ಸನ್ ಕಾಲಿಂಗು, ಈವ್ನಿಂಗು ಸೊಸೆ ಕಾಲಿಂಗು, ಆಮೇಲೆ ಇಡೀ ದಿನ ನನ್ನ ಗ್ರ್ಯಾಂಡ್ ಸನ್ ಮೊಮ್ಮಗ, ಅವನು ನಾನು ಇಂಗ್ಲಿಷ್ ಅಲ್ಲಿ ಟಾಕಿಂಗು. ನಿಮ್ ಜೀವನ ಉತ್ಸಾಹ ಅಂತೂ ಮೆಚ್ಚೋದೆ ಕಮಲತ್ತೆ. ನಾನಂತೂ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಅದು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀರಾ. ಅಲ್ಲ, ನಿಮ್ಗೆ ಏನು ಬೋರ್ ಅನ್ಸಲ್ವಾ? ಬೋರ? ನನಗೆ ಹೇಗಾದ್ರೂ ರೆಡಿ ಮಾಡ್ಕೊಂಡ್ರೆ ಅದೇ ಬೋರು. ನೀವು ಉಟ್ಕೊಂಡಿರೋ ಸೀರೆ, ಆಮೇಲೆ ಹಾಕೊಂಡಿರೋ ಅದೇನೋ ಸರ, ಅದು ಎಲ್ಲದೂ, ಆಮೇಲೆ ವಾಚು, ಎಲ್ಲದೂ ಚೆನ್ನಾಗಿದೆ ಕಮಲತ್ತೆ. ಥ್ಯಾಂಕ್ ಯು. ಇದೆಲ್ಲ ನನ್ನ ಸಂದು ಎಲ್ಲ ಗಿಫ್ಟ್ ಅಮೇರಿಕಾದಿಂದ ತಂದಿರೋದಾ? ನೋನೋ,
ಅವನು ಹೀಗೆ ಬೆಂಗಳೂರಿಗೆ ಬಂದಾಗ ಎಲ್ಲ ಅಮ್ಮನ್ಗೆ ಅಂತ ಎಲ್ಲ ಆನ್ಲೈನು ಆರ್ಡ್ರು ನಾನು ಹಾಕೊಳ್ಳೋದು. ಓ ಹೌದಾ? ನೀನು ಒಂದ್ 2 days ರೆಡಿ ಮಾಡ್ಕೋ, ಆಮೇಲೆ ನಿನ್ನ ಮೈಂಡು ಅದಕ್ಕೇನೆ ಸೆಟ್ ಆಗ್ಬಿಡುತ್ತೆ. ಅಯ್ಯೋ, ನಂಗೆ ಹಾಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಟೈಮ್ ಎಲ್ಲ ಇಲ್ಲ ಕಮಲತ್ತೆ. ನಮಗೋಸ್ಕರ ಅಂತ ನಾವು ಒಂದ್ 5 minutes 6 minutes 10 minutes ತಗೋಬೇಕು. ಟೈಮ್ ಇಲ್ಲ ಅಂತಂದ್ರೆ ಇರೋದೇ ಇಲ್ಲ. ನನ್ನ ಅವಸ್ಥೆ ನಂಗೆ ಗೊತ್ತು. ನಂಗೆ ರೆಡಿ ಆಗೋದಲ್ಲ, ಒಂದೊಂದ್ ದಿನ ನೋಡಿ ಇಲ್ಲಿ ಕೂದ್ಲು ಬಚ್ಕೊಳಕ್ಕೂ ಆಗಲ್ಲ, ಒಳ್ಳೆ ಬಟ್ಟೆ ಹಾಕೊಳಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಈ ಫ್ಯಾಮಿಲಿ ಅನ್ನೋದಿದೆ ಅಲ್ವಾ, ಅದೇ ಒಂದ್ ರೀತಿ ಫನ್ನು. ಏನ್ ಫೋನ್ನು ಕಮಲತ್ತೆ? ಯಾಕೆ ಗೊತ್ತಾ? ನೋಡಿ ಈಗ ಹೇಳ್ತೀನಿ. ನಿನ್ಗೆ ನನ್ನನ್ ಕಂಡ್ರೆ ಆಗಲ್ಲ, ನಂಗೆ ನೀವ್ ಆಗಲ್ಲ. ಸುಮ್ಮನೆ ಒಂದ್ ಎಕ್ಸಾಂಪಲ್. ನೀನು ನನ್ನ ಬಗ್ಗೆ ಒಂದು ನೆಗೆಟಿವ್ ಲೈನ್ ಅನ್ನ ನೀನ್ ಯಾರ ಹತ್ರನೋ ಬಂದವ್ರ ಹತ್ರ ಹೇಳ್ತೀಯ, ಅವ್ರಿಗೆ ನನ್ನ ಕಂಡ್ರೆ ಇನ್ನೂ ಆಗಲ್ಲ. ಅವ್ರೇನ್ ಮಾಡ್ತಾರೆ, ನೀನ್ ಹೇಳಿರೋ ನೆಗೆಟಿವ್ ಲೈನ್ಗೆ ಇರ್ಲಿ ಅಂತ ತಮ್ಮದು ಒಂದ್ ಲೈನ್ ಅನ್ನ ಆಡ್ ಮಾಡ್ತಾರೆ. ಆಮೇಲೆ ಅವ್ರ ಕಿವಿಂದ ಇನ್ನೊಬ್ರ ಕಿವಿಗೆ ಮತ್ತೊಬ್ರ ಕಿವಿಗೆ ಹೋಗಿದ್ದು ಒಂದು ಸ್ಟೋರಿನೇ ರೆಡಿ ಆಗ್ಬಿಡುತ್ತೆ. ಬ್ಯೂಟಿಫುಲ್ ಸ್ಟೋರಿ. ಈ ನಮ್ಮ ಹೆಣ್ಮಕ್ಳಿಗೆ ಸ್ಟೋರಿ ರೈಟಿಂಗು ಟೆಲ್ಲಿಂಗು ತುಂಬಾ ಟ್ಯಾಲೆಂಟ್ ಇರತ್ತಮ್ಮ. ಹಾಗಾಗಿ ನನಗೊಂಥರ ಈ ಫ್ಯಾಮಿಲಿ ಅಂದ್ರೆ ಫನ್ನು. ಹೀಗೆಲ್ಲ ಆಗೋದೌದು, ನಾನು ನೋಡಿದೀನಿ ಇದನ್ನ. ಅಂದ್ರೆ ನೀವ್ ಹೇಳೋದು ಇದನ್ನೆಲ್ಲ ಫನ್ ಆಗಿ ತಗೊಬೇಕು ಅಂತ. 100% ರೈಟ್. ನಾವ್ ಯಾವಾಗ್ಲೂ ನಮ್ ಬಗ್ಗೆ ಯಾರೋ ಒಂದಷ್ಟು ಮಾಡೋ ಗಾಸಿಪ್ಗಳನ್ನ, ಬ್ಯಾಡ್ ಕಮೆಂಟ್ಸ್ ಅನ್ನ ತಲೆಗೆ ತಗೋಬಾರ್ದು. ಅದನ್ನ ಫನ್ ಮಾಡ್ಕೊಂಡ್ಬಿಡ್ಬೇಕು. ಆಗ ಎಷ್ಟು ದಿನ ಅಂತ ಗಾಸಿಪ್ ಮಾಡ್ತಾರೆ, ಅವ್ರಿಗೂನು ನಮ್ಮನ್ನ ನೋಡಿ ಬೇಸರ ಆಗಿ ಬಿಟ್ಟೇ ಬಿಡ್ತಾರೆ. ಆಮೇಲೆ ನಿಮ್ ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಸಮಯ ಕಳೆದ್ಬಿಟ್ರೆ ಎಲ್ಲಾರ್ಗೂ ಜೀವನದಲ್ಲಿ ಉತ್ಸಾಹ ಬಂದ್ಬಿಡತ್ತೆ ಕಮಲತ್ತೆ. ಅಯ್ಯೋ, ನನ್ ಬುದ್ಧಿಗಿಷ್ಟು. ನಿಮ್ ಹತ್ರ ಮಾತಾಡ್ತಾ ನಿಮ್ ಮಾತುಗಳನ್ನ ಕೇಳಿಸ್ಕೊಳ್ತಾ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟೆ ನೋಡಿ. ಈಗ ನೀವು ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಓ, ನಂಗೆ ಟೀ ಕಾಫಿ ಕೊಟ್ಟು ಗೋಯಿಂಗ್ ಮಾಡಿಸ್ಬಿಡ್ತೀಯಾ? ಹಾಗೆಲ್ಲ ಹೋಗಲ್ಲ ನಾನು. ಇಲ್ಲೇ ಸ್ಟೇಯಿಂಗ್ ಆಗ್ಬೇಕು ಅಂತ ಕಮ್ಮಿಂಗು. ಇಲ್ಲೋಡ, ಬ್ಯಾಗ್ ತಗೊಂಡೆ ಕಮ್ಮಿಂಗು. ಅದಕ್ಕೆ 2 days ಇಲ್ಲೇ ಸ್ಟೇಯಿಂಗು. ಓ ಹೌದಾ? ಇದ್ರಕ್ಕಿಂತ ಖುಷಿ ಇನ್ನೇನಿದೆ ಕಮಲತ್ತೆ. ನಂಗೂ ನಾನೊಬ್ಳೇ ಈ 4 ಗೋಡೆ ಮಧ್ಯೆ ಇದ್ದು ಬೇಸರ ಆಗ್ಬಿಟ್ಟಿದೆ. ಸರಿ, ಹಾಗಿದ್ರೆ ಸೀರೆನೆಲ್ಲ ಚೇಂಜ್ ಮಾಡಿ ಫ್ರೆಶ್ ಆಗಿ ಬನ್ನಿ ಒಂದ್ಸಲ. ವೇಟು ಯಾಕೆ ಕಮಲತ್ತೆ, ಏನ್ ಕೆಲ್ಸ ಇದೆ? ಇವತ್ತಿನ ಗೆಟಪ್ ಅಲ್ಲಿ ನಾನೊಂದು ಸೆಲ್ಫಿನೇ ಟೇಕ್ ಮಾಡಿಲ್ಲ. ಸೆಲ್ಫಿ ತಗೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿ ಬರ್ತೀನಿ. ಓ, ಹಾಗೆಲ್ಲ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಜನಗಳಿದಾರಲ್ಲ, ಅವ್ರು ಮಾತ್ರ ಬಹಳ ಒಳ್ಳೆ ಜನ. ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ. ಆಮೇಲೆ ಇನ್ನೂ ಒಂದ್ ಮಜಾ ಏನ್ ಗೊತ್ತಾ, ಕೆಲವರು ನಮ್ಗೆ ಯಾರು ಅಂತ ಗೊತ್ತೇ ಇರಲ್ಲ, ಎದುರುಗಡೆ ಕಂಡ್ರು ಮಾತಾಡಲ್ಲ. ಅಂತವ್ರೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕಳಿಸ್ತಾರೆ. ಅದಕ್ಕೆ ನನಗೆ ಈ ಸುತ್ತಮುತ್ತಲು ಇರೋ ಜನಗಳಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿರೋ ಜನರೇ ಬೆಸ್ಟ್ ಅಂತ ಅನ್ಸುತ್ತೆ. ನಿಮ್ಗೆ ಈ ಸೋಷಿಯಲ್ ಮೀಡಿಯಾ ಸವಾಸ ಎಲ್ಲ ಗೊತ್ತಿಲ್ಲ ಕಮಲತ್ತೆ. ಕೆಟ್ಟ ಕಾಮೆಂಟ್ ಗಳನ್ನೆಲ್ಲ ಹಾಕೋರ್ ಇರ್ತಾರೆ. ಹಾಕ್ಲಿ, ನೋ ಪ್ರಾಬ್ಲಮ್. ಈಗ ನಾನಾಗ್ಲೇ ಹೇಳಿದ್ನಲ್ವಾ, ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಗಳಿರುತ್ತೆ, ಅದನ್ನೆಲ್ಲ ಎಲ್ಲಾದ್ರೂ ಡಂಪ್ ಮಾಡ್ಬೇಕಲ್ಲ. ಇಲ್ಲ ಅಂದ್ರೆ ಈ ಮೈಂಡ್ಗೆ ಪ್ರೆಷರ್ ಆಗಿ ಬಸ್ಟ್ ಆಗೋಗುತ್ತೆ. ಹಾಗಾಗಿ ಅದನ್ನೆಲ್ಲ ತಂದು ಇಲ್ಲೆಲ್ಲ ಹಾಕ್ತಾರೆ.
ಸೊ ನಾವೇನ್ ಮಾಡ್ಬೇಕು, ಆ ಕಮೆಂಟ್ಗಳನ್ನೆಲ್ಲ ಫನ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ನಿಮ್ ತರ ಜೀವನ ನೋಡೋದ್ ಕಲ್ತ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೆಮ್ಮದಿಯಾಗಿರ್ಬೋದು ಕಮಲತ್ತೆ. ಆ ಲೈಫನ್ನ ಎಷ್ಟಾಗತ್ತೋ ಅಷ್ಟು ಈಸಿ ಮಾಡ್ಕೊಬೇಕು, ಕಾಂಪ್ಲಿಕೇಶನ್ ಅನ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ಈಗೇನು ಬೇಡವಾ ನಿಮ್ಗೆ? ಬೇಡ ಬೇಡ, ಏನು ಬೇಡ. ನಾವು ಡೈರೆಕ್ಟ್ ಆಗಿ ಊಟನೇ ಮಾಡ್ಬಿಡೋಣ. ವಾಣಿ, ಇವತ್ತಿಂದ ನಾನಿರೋವರೆಗೂನು ಕಿಚನ್ ನಿಂದು ನಂದೆ, ಕುಕಿಂಗ್ ಡಿಪಾರ್ಟ್ಮೆಂಟ್ ನಂದೆ. ಯಾವ ತಕರಾರು ಇಲ್ದೇನೆ ಬಿಟ್ಕೊಡೋ ಒಂದೇ ಒಂದು ಅಂತಂದ್ರೆ ಅಡುಗೆ ಮಾಡೋದು ನೋಡಿ. ಆರಾಮಾಗಿ ನನ್ ಕಿಚನ್ ಅನ್ನ ನಿಮಗ್ ಬಿಟ್ಕೊಟ್ಬಿಡ್ತೀನಿ ಕಮಲತ್ತೆ. ನಾನು ನಂದೇ ಕಿಚನ್ ಅಂತ ಅಂದೆ ಅಂತ ನೀನು ಹೆಲ್ಪ್ ಮಾಡೋಕ್ಕೂ ಬರದೇ ಇರೋದಲ್ಲಮ್ಮ. ಹಾಗೆಲ್ಲ ಮಾಡಲ್ಲ. ಸರಿ, ಆಗಿದ್ರೆ ಇವತ್ ಮಧ್ಯಾಹ್ನಕ್ಕೆ ಏನೇನ್ ಬೇಕೋ ಅಡುಗೆಗೆ ಎಲ್ಲ ತರಕಾರಿಗಳನ್ನ ಫ್ರಿಜ್ ಇಂದ ಹೊರಗೆ ಎತ್ತಿಟ್ಟು ಬಂದ್ಬಿಡ್ತೀನಿ. ಓಕೆ ಓಕೆ. ಈ ಸೀರೆಯಲ್ಲಿ ಅಂದವಾಗಿ ಕಾಣುತ್ತೀರಿ. ಅಂದವಾಗಿ ಕಾಣ್ಬೇಕು ಅಂತಾನೆ ಉಟ್ಕೊಂಡಿದೀನಿ. ಕಮಲತ್ತೆ, ಏನು ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಏನಿಲ್ಲ ಏನಿಲ್ಲ. ಇಲ್ಲ ಕಮಲತ್ತೆ, ನಿಮ್ಗೆ ಏನೋ ತುಂಬಾ ಬೇಸರ ಆಗಿದೆ. ಏನಾಯ್ತು ಹೇಳಿ. ಏನೋ ಮೊಬೈಲ್ ನೋಡ್ಕೊಂಡು ತುಂಬಾ ಬೇಸರ ಮಾಡ್ಕೊಳ್ತಾ ಇದ್ದೀರಾ. ಕೊಡಿ ನೋಡೋಣ. ಯಾಕೆ ಈ ತರಹದ ಫೋಟೋಗಳನ್ನೆಲ್ಲ ಹಾಕುತ್ತೀರಾ? ನಿಮಗೆ ಬೇರೆ ಕೆಲಸವಿಲ್ಲವೇ? ಯಾರದ್ದಿದು? ಕಮಲತ್ತೆ, ನಿಮ್ ಸೊಸೆ ಮೆಸೇಜು. ಅಂದ್ರೆ ನಿಮ್ ಮಗ ಸೊಸೆ ಇವ್ರಿಗೆಲ್ಲ ನೀವು ಅಂದ್ರೆ ಇಷ್ಟ ಇಲ್ವಾ? ನಿನ್ನ ಹತ್ರ ಹೇಳ್ದೆ ಏನು? ಮೊದ್ಲೆಲ್ಲ ಚೆನ್ನಾಗಿತ್ತಮ್ಮ. ನಿಮ್ಮ ಮಾವ ಹೋದ ಮೇಲೆ ನಾವೀಗಿದೀವಲ್ವಾ, ಆ ಮನೆ ಮೇಲೆ ನಿಮ್ಮ ಅತ್ತಿಗೆದು ಕಣ್ಣು ಬಿತ್ತು. ಅವಳಿಗೆ ಒಂದೇ ಹಠ, ಇಷ್ಟು ದೊಡ್ಡ ಮನೇಲಿ ನೀವೊಬ್ಬರೇ ಯಾಕೆ ಇರ್ತೀರಾ, ಆ ಮನೇನ ಸೇಲ್ ಮಾಡಿಬಿಟ್ಟು ನೀವು ಒಂದು ಚಿಕ್ಕ ರೆಂಟೆಡ್ ಹೌಸಲ್ಲಿ ಇರಿ ಅಂತ. ಆದರೆ ನನಗೆ ಆ ಮನೇನ ಸೇಲ್ ಮಾಡೋಕ್ಕೆ ಮನ್ಸಿಲ್ಲಮ್ಮ. ಯಾಕಂದ್ರೆ ಆ ಹೌಸನ್ನ ತುಂಬಾನೇ ಕಷ್ಟಪಟ್ಟು ಅರ್ನ್ ಮಾಡಿ ನಾನು ನನ್ನ ಹಸ್ಬೆಂಡು ತಗೊಂಡಿದ್ದೀನಿ. ಹಾಗಾಗಿ ಆ ಮನೆ ಜೊತೆ ಒಂದು ಎಮೋಷನ್ಸ್ ಇದೆ. ಹೌದು, ಯಾವುದೇ ಒಂದು ಜಾಗ ಆಮೇಲೆ ಮನೆ ಇದ್ರ ಜೊತೆಗೆ ಒಂದು ಎಮೋಷನ್ಸು ಇರುತ್ತೆ. ಅದನ್ನೆಲ್ಲ ದುಡ್ಡಿಂದ ಅಳಿಯೋಕ್ಕಾಗಲ್ಲ. ನಿನಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ಯಮ್ಮ, ಅವ್ರಿಗೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ಹಾಗಿದ್ರೆ ನೀವು ಇಷ್ಟೊತ್ತೆಲ್ಲ ಹೇಳಿದ್ರಲ್ಲ, ಫೋನ್ ಮಾಡ್ತಾರೆ, ಆಮೇಲೆ ಬಟ್ಟೆ ಎಲ್ಲ ಕೊಡ್ಸಿದ್ದಾರೆ, ಇದೆಲ್ಲ ನನ್ನ ಫ್ಯಾಮಿಲಿನ ಯಾರ ಮುಂದೆನೂ ಬಿಟ್ಕೊಡಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ ಹೀಗೆ ಹ್ಯಾಪಿ ಹ್ಯಾಪಿ ಅಂತ ನನ್ನ ಮನ್ಸಿಗೆ ನಾನೇ ಹೇಳ್ಕೊಂಡು ಇದ್ಬಿಡ್ತೀನಿ. ಅಂದ್ರೆ ನಿಮ್ಮನ್ನ ನೋಡಿದ್ರೆ ಅವರಿಗೆ ಇಷ್ಟ ಇಲ್ವಾ? ಆಗಲ್ಲ, ಆಗುತ್ತೆ, ಅದ್ಯಾವುದು ನನಗೆ ಅರ್ಥ ಆಗಲ್ಲಮ್ಮ. ಅವ್ರಿಗೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಅಂತ ಬಯಸ್ತಾರೆ. ನಾನೇನೋ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಅವ್ರಿಗನ್ಸಿದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಆ ದೇವ್ರಿಗೆ ಗೊತ್ತು. ನಿಮ್ಗೇನಾಗಿದೆ ಕಮಲತ್ತೆ? ನೀವೂನು ತುಂಬಾ ಸ್ಟ್ಯಾಂಡರ್ಡ್ ಆಗಿದ್ದೀರಾ. ಸರಿ ನೋಡಿ, ಈ ಸ್ಯಾಡ್ ಎಲ್ಲ ನಿಮಗ್ ಸೂಟ್ ಆಗಲ್ಲ. ಬನ್ನಿ ನಾವಿಬ್ರು ಕಿಚನ್ ಗೋಯಿಂಗ್ ಮಾಡೋಣ, ಹೋಗಿ ಕುಕಿಂಗ್ ಮಾಡೋಣ. ಬನ್ನಿ ಬನ್ನಿ. ಓಕೆ ಓಕೆ, ಕಮ್ಮಿಂಗು. ಜೀವನದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೂ ಅದನ್ನೇ ಪರ್ವತದಷ್ಟು ದೊಡ್ಡದು ಮಾಡಿಕೊಂಡು ನಮಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಅಂತ ದಿನನಿತ್ಯ ಕೊರಗ್ತಾ ಇರ್ತೀವಿ. ಆದರೆ ಈ ಕಮಲತ್ತೆ ಅಂತವರು ತಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಆ ನೋವನ್ನ ತೋರಿಸ್ಕೊಳ್ಳದೇನೆ ತಾವೂ ನಗುತ್ತಾ ಇನ್ನೊಬ್ಬರನ್ನು ನಗಿಸ್ತಾ
ಎಷ್ಟು ಖುಷಿಯಾಗಿರ್ತಾರೆ. ಖುಷಿಯಾಗಿರೋರ್ ಜೊತೆಗಿದ್ರೆ ನಾವೂ ಖುಷಿಯಾಗಿರ್ತೀವಿ. ಹಾಗಾಗಿ ಏನೇ ನೋವಿರ್ಲಿ ಖುಷಿಯಾಗಿ ಇರೋದನ್ನ ನಾವು ಕಲ್ತ್ಕೊಳ್ಳೇಬೇಕು.